ಅಧ್ಯಾಯ 15 ಮತ್ತು 16. ಮಲ್ಲಿಕಾರ್ಜುನ ಮತ್ತು ಮಹಾಕಾಲವೆಂಬ ಜ್ಯೋತಿರ್ಲಿಂಗದ ಪ್ರಾದುರ್ಭವದ ಕಥೆ ಹಾಗೂ ಅವುಗಳ ಮಹಿಮೆ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಈಗ ನಾನು ಮಲ್ಲಿಕಾರ್ಜುನನ ಪ್ರಾದುರ್ಭವದ ಪ್ರಸಂಗವನ್ನು ತಿಳಿಸುವೆನು. ಇದನ್ನು ಕೇಳಿದ ಬುದ್ಧಿವಂತನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುತ್ತಾನೆ. ಮಹಾಬಲಶಾಲಿ ತಾರಕ ಶತ್ರು ಶಿವೆಯ ಪುತ್ರ ಕುಮಾರ ಕಾರ್ತಿಕೇಯನು ಇಡೀ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿ ಪುನಃ ಕೈಲಾಸಕ್ಕೆ ಬಂದು ಗಣಪತಿಯ ವಿವಾಹದ ಮಾತನ್ನು ಕೇಳಿ ಕ್ರೌಂಚ ಪರ್ವತಕ್ಕೆ ಹೊರಟು ಹೋದನು. ಶಿವಪಾರ್ವತಿಯರು ಅಲ್ಲಿಗೆ ಹೋಗಿ ಒತ್ತಾಯಿಸಿದರು. ಮರಳದೆ ಅಲ್ಲಿಂದಲೂ 12 ಗಾವುದ ದೂರಕ್ಕೆ ಹೋದಾಗ ಶಿವಪಾರ್ವತಿಯರು ಜ್ಯೋತಿರ್ಮಯ ಸ್ವರೂಪದಿಂದ ಅಲ್ಲಿ ಪ್ರತಿಷ್ಠಿತರಾದರು. ಅವರಿಬ್ಬರು ಪುತ್ರ ಸ್ನೇಹದಿಂದ ಆತುರರಾಗಿ ಪರ್ವದಿನಗಳಲ್ಲಿ ತನ್ನ ಪುತ್ರ ಕುಮಾರನನ್ನು ನೋಡಲಿಕ್ಕಾಗಿ ಅವನ ಬಳಿಗೆ ಹೋಗುತ್ತಾ ಇರುತ್ತಾರೆ. ಅಮಾವಾಸ್ಯೆಯ ದಿನ ಸಾಕ್ಷಾತ್ ಭಗವಾನ್ ಶಂಕರನು ಅಲ್ಲಿಗೆ ಹೋಗುವನು ಮತ್ತು ಪೌರ್ಣಮಿಯೆಂದು ಪಾರ್ವತಿಯು ನಿಶ್ಚಯವಾಗಿ ಅಲ್ಲಿಗೆ ಪಾದಾರ್ಪಣ ಮಾಡುತ್ತಾಳೆ. ಅಂದಿನಿಂದ ಭಗವಾನ್ ಶಿವನ ಮಲ್ಲಿಕಾರ್ಜುನವೆಂಬ ಒಂದು ಲಿಂಗವು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಯಿತು. ಅದರಲ್ಲಿ ಪಾರ್ವತಿ ಮತ್ತು ಶಿವ ಇವರಿಬ್ಬರ ಜ್ಯೋತಿಗಳು ಪ್ರತಿಷ್ಠಿತವಾಗಿದೆ. ಮಲ್ಲಿಕಾ ಇದರ ಅರ್ಥ ಪಾರ್ವತಿ ಹಾಗೂ ಅರ್ಜುನ ಶಬ್ದವು ಶಿವನ ವಾಚಕವಾಗಿದೆ. ಆ ಲಿಂಗವನ್ನು ದರ್ಶಿಸುವವನು ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ ಹಾಗೂ ಎಲ್ಲ ಅಭೀಷ್ಟಗಳನ್ನು ಪಡೆದುಕೊಳ್ಳುವನು. ಇದರಲ್ಲಿ ಸಂಶಯವೇ ಇಲ್ಲ. ಈ ಪ್ರಕಾರ ಮಲ್ಲಿಕಾರ್ಜುನ ಎಂಬ 2ನೆಯ ಜ್ಯೋತಿರ್ಲಿಂಗದ ವರ್ಣನೆ ಮಾಡಲಾಯಿತು. ಅದು ದರ್ಶನ ಮಾತ್ರದಿಂದಲೇ ಜನರಿಗೆ ಎಲ್ಲ ರೀತಿಯ ಸುಖಗಳನ್ನು ಕೊಡುವುದು ಎಂದು ಹೇಳಲಾಗಿದೆ. ಋಷಿಗಳು ಕೇಳಿದರು, ಪ್ರಭೋ, ಈಗ ತಾವು ವಿಶೇಷ ಕೃಪೆ ಮಾಡಿ 3ನೆಯ ಜ್ಯೋತಿರ್ಲಿಂಗವನ್ನು ವರ್ಣಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಾಹ್ಮಣರೇ, ನಾನು ಧನ್ಯನಾಗಿದ್ದೇನೆ, ಕೃತಕೃತ್ಯನಾಗಿದ್ದೇನೆ. ಪುಣ್ಯಾತ್ಮರಾದ ನಿಮ್ಮ ಸಂಘವು ನನಗೆ ದೊರೆಯಿತು. ಸಾಧು ಪುರುಷರ ಸಂಘವೇ ನಿಶ್ಚಯವಾಗಿ ಧನ್ಯವಾಗಿದೆ. ಆದ್ದರಿಂದ ನಾನು ನನ್ನ ಸೌಭಾಗ್ಯವೆಂದು ತಿಳಿದುಕೊಂಡು ಪಾಪನಾಶನವಾದ ಪರಮ ಪಾವನ ದಿವ್ಯ ಕಥೆಯನ್ನು ವರ್ಣಿಸುವೆನು. ನೀವು ಆದರದಿಂದ ಕೇಳಿರಿ. ಅವಂತಿ ಎಂಬ ಪ್ರಸಿದ್ಧ ಒಂದು ನಗರವಿತ್ತು. ಅದು ಸಮಸ್ತ ದೇಹಧಾರಿಗಳಿಗೆ ಮೋಕ್ಷವನ್ನು ಕರುಣಿಸುವಂತಹುದು. ಅದು ಭಗವಾನ್ ಶಿವನಿಗೆ ಬಹಳ ಪ್ರಿಯವಾಗಿದ್ದು ಪರಮ ಪುಣ್ಯಮಯ ಮತ್ತು ಲೋಕಪಾವನವಾಗಿದೆ. ಆ ಅವಂತಿಯಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿದ್ದನು. ಅವನು ಶುಭಕರ್ಮ ಪರಾಯಣ, ವೇದಗಳ ಸ್ವಾಧ್ಯಾಯನದಲ್ಲಿ ಮುಳುಗಿದ್ದು ವೈದಿಕ ಕರ್ಮಗಳಲ್ಲಿ ಸದಾ ತತ್ಪರನಾಗಿದ್ದನು. ಅವನು ಮನೆಯಲ್ಲಿ ಪ್ರತಿದಿನವೂ ಅಗ್ನಿಹೋತ್ರವನ್ನು ಮಾಡುತ್ತಾ ಶಿವನ ಪೂಜೆಯಲ್ಲಿ ಸದಾ ತತ್ಪರನಾಗಿರುತ್ತಿದ್ದನು. ಆ ಬ್ರಾಹ್ಮಣನು ಪ್ರತಿದಿನವೂ ಪಾರ್ಥಿವ ಶಿವಲಿಂಗವನ್ನು ರಚಿಸಿ ಅದನ್ನು ಪೂಜಿಸುತ್ತಿದ್ದನು. ವೇದಪ್ರಿಯನೆಂಬ ಆ ಬ್ರಾಹ್ಮಣನು ಸಮ್ಯಕ್ ಜ್ಞಾನಾರ್ಜನೆಯಲ್ಲಿ ತೊಡಗಿದ್ದನು. ಅದರಿಂದ ಅವನು ಸಮಸ್ತ ಕರ್ಮಗಳ ಫಲವನ್ನು ಪಡೆದು ಸಂತರಿಗೆ ಸುಲಭವಾದ ಸದ್ಗತಿಯನ್ನು ಹೊಂದಿದ್ದನು. ಅವನಿಗೆ ಶಿವಪೂಜಾ ಪರಾಯಣ 4 ತೇಜಸ್ವಿ ಪುತ್ರರಿದ್ದರು. ಅವರೆಲ್ಲರೂ ತಂದೆ ತಾಯಿಯರಂತೆ ಸದ್ಗುಣಿಗಳಾಗಿದ್ದರು. ದೇವಪ್ರಿಯ, ಪ್ರಿಯಮೇಧ, ಸುಕೃತ ಮತ್ತು ಸೂರತ ಎಂದು ಅವರ ಹೆಸರುಗಳಾಗಿದ್ದವು. ಅವರ ಸುಖದಾಯಕ ಗುಣಗಳು ಸದಾ ಬೆಳೆಯುತ್ತಲೇ ಇತ್ತು. ಅವರಿಂದಾಗಿ ಅವಂತಿ ನಗರವು ಬ್ರಹ್ಮ ತೇಜದಿಂದ ಪರಿಪೂರ್ಣವಾಗಿತ್ತು. ಅದೇ ಸಮಯದಲ್ಲಿ ರತ್ನಮಾಲ ಪರ್ವತದಲ್ಲಿ ದೂಷಣನೆಂಬ ಒಬ್ಬ ಧರ್ಮದ್ವೇಷಿ ಅಸುರನು ಬ್ರಹ್ಮನಿಂದ ವರವನ್ನು ಪಡೆದು ವೇದ, ಧರ್ಮ ಹಾಗೂ ಧರ್ಮಾತ್ಮರ ಮೇಲೆ ಆಕ್ರಮಣ ಮಾಡಿದನು. ಕೊನೆಗೆ ಅವನು ಸೈನ್ಯದೊಂದಿಗೆ ಅವಂತಿಯ ಬ್ರಾಹ್ಮಣರ ಮೇಲೆಯೂ ಆಕ್ರಮಣ ಮಾಡಿದನು. ಅವನ ಅಪ್ಪಣೆಯಂತೆ 4 ಭಯಾನಕ ದೈತ್ಯರು 4 ದಿಕ್ಕುಗಳಲ್ಲಿ ಪ್ರಳಯಾಗ್ನಿಯಂತೆ ಪ್ರಕಟರಾದರು. ಆದರೆ ಶಿವ ವಿಶ್ವಾಸಿ ಬ್ರಾಹ್ಮಣರು ಅದರಿಂದ ಹೆದರಲಿಲ್ಲ. ನಗರದ ಉಳಿದ ಬ್ರಾಹ್ಮಣರು ಬಹಳ ಗಾಬರಿಗೊಂಡಾಗ ಅವರು ಬ್ರಾಹ್ಮಣರಿಗೆ ಆಶ್ವಾಸನೆಯನ್ನು ಕೊಡುತ್ತಾ, ನೀವೆಲ್ಲರೂ ಭಕ್ತವತ್ಸಲ ಭಗವಾನ್ ಶಿವನ ಮೇಲೆ ಭರವಸೆ ನೀಡಿರಿ ಎಂದು ಹೇಳುತ್ತಾ ಶಿವಲಿಂಗದ ಪೂಜೆಯನ್ನು ಮಾಡಿ ಭಗವಾನ್ ಶಿವನನ್ನು ಧ್ಯಾನಿಸತೊಡಗಿದರು. ಅಷ್ಟರಲ್ಲೇ ಸೈನ್ಯ ಸಹಿತ ದೂಷಣನು ಬಂದು ಆ ಬ್ರಾಹ್ಮಣರನ್ನು ನೋಡಿ, ಇವರನ್ನು ಬಂಧಿಸಿರಿ, ಕೊಂದು ಬಿಡಿರಿ ಎಂದು ಬೊಬ್ಬಿರಿದನು. ವೇದಪ್ರಿಯನ ಪುತ್ರರಿಗೆ ಆಗ ಆ ದೈತ್ಯನ ಮಾತು ಕೇಳಿಸಲೇ ಇಲ್ಲ. ಏಕೆಂದರೆ ಅವರು ಭಗವಾನ್ ಶಂಭುವಿನ ಧ್ಯಾನ ಮಾರ್ಗದಲ್ಲಿ ಸ್ಥಿತರಾಗಿದ್ದರು. ಆ ದುಷ್ಟಾತ್ಮ ದೈತ್ಯನು ಆ ಬ್ರಾಹ್ಮಣರನ್ನು ಇನ್ನೇನು ಕೊಲ್ಲಬೇಕೆಂದು ಬಯಸಿದಾಗಲೇ ಅವರಿಂದ ಪೂಜಿತವಾದ ಪಾರ್ಥಿವ ಶಿವಲಿಂಗದ ಸ್ಥಾನದಲ್ಲಿ ದೊಡ್ಡ ಶಬ್ದದೊಂದಿಗೆ ಒಂದು ಹೊಂಡ ಪ್ರಕಟವಾಯಿತು. ಆ ಹೊಂಡದಿಂದ ಆಗಲೇ ವಿಕಟ ರೂಪಧಾರಿ ಮಹಾಕಾಲನೆಂಬ ಪ್ರಖ್ಯಾತನಾದ ಭಗವಾನ್ ಶಿವನು ಪ್ರಕಟನಾದನು. ಅವನು ದುಷ್ಟರ ವಿನಾಶಕ ಹಾಗೂ ಸತ್ಪುರುಷರ ಆಶ್ರಯದಾತನಾಗಿರುವನು. ಅವನು ಆ ದೈತ್ಯರಿಗೆ ಹೇಳಿದನು, ಎಲೈ ಖಳರೆ, ನಾನು ನಿಮ್ಮಂತಹ ದುಷ್ಟರಿಗೆ ಮಹಾಕಾಲ ಪ್ರಕಟನಾಗಿರುವನು. ನೀವು ಈ ಬ್ರಾಹ್ಮಣರ ಬಳಿಯಿಂದ ದೂರ ಓಡಿ ಹೋಗಿ. ಹೀಗೆ ಹೇಳಿ ಮಹಾಕಾಲ ಶಂಕರನು ಸೈನ್ಯ ಸಹಿತ ದೂಷಣನನ್ನು ತನ್ನ ಹುಂಕಾರ ಮಾತ್ರದಿಂದಲೇ ಭಸ್ಮ ಮಾಡಿಬಿಟ್ಟನು. ಕೆಲವು ಸೇನೆಯನ್ನು ಅವನು ಕೊಂದು ಹಾಕಿದನು, ಕೆಲವು ಓಡಿ ಹೋಯಿತು. ಪರಮಾತ್ಮ ಶಿವನು ದೂಷಣನನ್ನು ವಧಿಸಿಬಿಟ್ಟನು.
ಸೂರ್ಯನನ್ನು ನೋಡಿದ ಅಂಧಕಾರವೆಲ್ಲ ನಾಶವಾಗುವಂತೆಯೇ ಭಗವಾನ್ ಶಿವನನ್ನು ನೋಡಿ ಅವನ ಎಲ್ಲ ಸೈನ್ಯವು ಅದೃಶ್ಯವಾಯಿತು. ದೇವತೆಗಳ ದುಂದುಬಿಗಳು ಮೊಳಗಿದವು ಮತ್ತು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಆ ಬ್ರಾಹ್ಮಣರಿಗೆ ಆಶ್ವಾಸನೆಯನ್ನು ಕೊಟ್ಟು ಸುಪ್ರಸನ್ನನಾದ ಸಾಕ್ಷಾತ್ ಮಹಾಕಾಲ ಮಹೇಶ್ವರ ಶಿವನು ಅವರಲ್ಲಿ ನೀವು ವರವನ್ನು ಕೇಳಿರಿ ಎಂದು ಹೇಳಿದನು. ಅವನ ಮಾತನ್ನು ಕೇಳಿ ಆ ಎಲ್ಲ ಬ್ರಾಹ್ಮಣರು ಕೈ ಮುಗಿದು ಭಕ್ತಿ ಭಾವದಿಂದ ನಮಸ್ಕರಿಸಿ ನತಮಸ್ತಕರಾಗಿ ವಿನಂತಿಸಿಕೊಂಡರು. ಬ್ರಾಹ್ಮಣರು ಹೇಳಿದರು, ಮಹಾಕಾಲ ಮಹಾದೇವನೇ, ದುಷ್ಟರನ್ನು ದಂಡಿಸುವ ಪ್ರಭುವೇ ಶಂಭೋ, ನೀನು ನಮ್ಮನ್ನು ಸಂಸಾರ ಸಾಗರದಿಂದ ಬಿಡುಗಡೆಗೊಳಿಸು. ಶಿವನೇ, ನೀನು ಸಾಧಾರಣ ಜನರ ರಕ್ಷಣೆಗಾಗಿ ಸದಾ ಇಲ್ಲೇ ನೆಲೆಸು. ಪ್ರಭೋ ಶಂಭೋ, ನಿನ್ನನ್ನು ದರ್ಶಿಸುವ ಮನುಷ್ಯರನ್ನು ನೀನು ಸದಾಕಾಲ ಉದ್ಧಾರ ಮಾಡುತ್ತಿರು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಅವರು ಹೀಗೆ ಹೇಳಿದಾಗ ಅವರಿಗೆ ಸದ್ಗತಿಯನ್ನು ಕೊಟ್ಟು ಭಗವಾನ್ ಶಿವನು ತನ್ನ ಭಕ್ತರ ರಕ್ಷಣೆಗಾಗಿ ಆ ಪರಮ ಸುಂದರ ಹೊಂಡದಲ್ಲಿ ಸ್ಥಿತನಾದನು. ಆ ಬ್ರಾಹ್ಮಣರು ಮೋಕ್ಷವನ್ನು ಪಡೆದರು ಮತ್ತು ಅಲ್ಲಿನ 4 ಕಡೆ ಒಂದೊಂದು ಗಾವುದ ಭೂಮಿಯು ಲಿಂಗರೂಪಿ ಭಗವಾನ್ ಶಿವನ ಸ್ಥಳವಾಗಿ ಮಾರ್ಪಟ್ಟಿತು. ಆ ಶಿವನು ಭೂತಲದಲ್ಲಿ ಮಹಾಕಾಲೇಶ್ವರ ಎಂಬ ಹೆಸರಿನಿಂದ ವಿಖ್ಯಾತನಾದನು. ಬ್ರಾಹ್ಮಣರೇ, ಅವನನ್ನು ದರ್ಶನ ಮಾಡುವುದರಿಂದ ಸ್ವಪ್ನದಲ್ಲಿಯೂ ಯಾರೂ ದುಃಖಿತನಾಗುವುದಿಲ್ಲ. ಯಾವ ಕಾಮನೆಗಳಿಂದ ಆ ಲಿಂಗದ ಉಪಾಸನೆ ಮಾಡುವರೋ ಅವರಿಗೆ ತಮ್ಮ ಮನೋರಥಗಳು ಪ್ರಾಪ್ತವಾಗುತ್ತವೆ ಹಾಗೂ ಪರಲೋಕದಲ್ಲಿ ಮೋಕ್ಷವೂ ಸಿಗುವುದು. ಇಲ್ಲಿಗೆ ಅಧ್ಯಾಯ 15 ಮತ್ತು 16 ಸಂಪೂರ್ಣವಾಯಿತು.